ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇದರಿಂದ 108 ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಮುಖ್ಯವಾಗಿ ಸಿಲ್ಕ್ ಬೋರ್ಡ್ನ ಬಳಿ ಸೊಂಟದ ಎತ್ತರಕ್ಕೆ ನೀರು ಬಂದು ನಿಂತಿದೆ. ಕ್ಷಣ ಕ್ಷಣಕ್ಕೂ ಕೂಡ ಸಿಲ್ಕ್ ಬೋರ್ಡ್ನ ಬಳಿ ನೀರಿನ ಮಟ್ಟ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ನೀರಿನ ಮಧ್ಯೆಯೇ ನಿಧಾನವಾಗಿ ಬಸ್ಸುಗಳನ್ನು ಸಂಚರಿಸಬೇಕಾದಂತಹ ದುಸ್ಥಿತಿ. ನೀರು ಸರಾಗವಾಗಿ ಹರಿದು ಹೋಗುವುದಕ್ಕೆ ವ್ಯವಸ್ಥೆ ಇಲ್ಲದೇನೆ ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ. ಮೆಟ್ರೋ ಕಾಮಗಾರಿಯಿಂದ ಮಳೆ ನೀರು ನಿಂತಲ್ಲಿಯೇ ಸ್ಟ್ರಕ್ ಆಗಿಬಿಟ್ಟಿದೆ. ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸಿಲ್ಕ್ ಬೋರ್ಡ್ನ ಅಂಡರ್ ಪಾಸ್ ಏನಿದೆ ಅದು ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿದೆ. ಈಗಷ್ಟೇ ನಾವು ಅವಾಗ ಸುದ್ದಿ ಕೊಡಬೇಕಾದ್ರೆ ರಾಮಲಿಂಗಾರೆಡ್ಡಿ ಅವರು ಸ್ಪಾಟ್ಗೆ ವಿಸಿಟ್ ಮಾಡಿದ್ರು ತಾನೆ. ಹೌದು, ಅವ್ರೇನೋ ಮೆಟ್ರೋದವ್ರು ಎಡವಟ್ಟಿಂದ ಆಗಿದೆ, ನಾವಿವಾಗ ಡ್ರೈನೇಜ್ ಎಲ್ಲ ಕ್ಲಿಯರ್ ಮಾಡಿದ್ದೀವಿ, ನೀರು ನೋಡಿ ಸರಾಗವಾಗಿ ಹರಿದೋಗ್ತಿದೆ, ಇನ್ನು ಅರ್ಧ ಗಂಟೆಗೆ ನೀರೆಲ್ಲ ಇಳಿದೋಗುತ್ತೆ ಅಂದರು. ಬಟ್ ಈಗ ಬರ್ತಿರೋ ಮಾಹಿತಿ ಪ್ರಕಾರ ಇನ್ನೂ ಜಾಸ್ತಿ ಆಗ್ತಾ ಇದೆ ನೀರು. ಅಂದರೆ ಅಲ್ಲಿ ಸಮಸ್ಯೆ ಪ್ರಾಬ್ಲಮ್ ಯಾರ್ದು ಅನ್ನೋದು ಮುಖ್ಯ ಅಲ್ಲ, ಬಟ್ ಆ ಸಮಸ್ಯೆನ ಜನ ಅನುಭವಿಸ್ಬೇಕಲ್ಲ. ಹೌದು, ಆ ಸಮಸ್ಯೆ ಜನ ಅನುಭವಿಸ್ಬೇಕು. ಟೂ ವೀಲರ್ನಲ್ಲಿ ಹೇಳಿ ಕೇಳಿ ಸಿಲ್ಕ್ ಬೋರ್ಡ್ ಜಂಕ್ಷನ್ನು ವಿಪರೀತ ಟ್ರಾಫಿಕ್ಗೆ ಫೇಮಸ್ ಆಯಿತಾ. ಅಂಥ ಕಡೆನೇ ನೀರು ನಿಲ್ಲುತ್ತೆ ಅಂತಂದರೆ, ಅಂಥ ಕಡೆನೇ ಟ್ರಾಫಿಕ್ ಮೂವ್ ಆಗ್ತಿಲ್ಲ ಅಂತಂದರೆ ಇನ್ನೆಲ್ಲ ಆಗುತ್ತೆ. ಏನು ಅದಕ್ಕೋಸ್ಕರ ಡಬಲ್ ಡೆಕ್ಕರ್ ಫ್ಲೈಓವರ್ ಅಂತೆ ಎಲ್ಲ ಮಾಡಿದ್ರಪ್ಪ ಸಿಲ್ಕ್ ಬೋರ್ಡಲ್ಲಿ, ಎಲ್ಲ ಮಾಡಿದ್ರೂ ಪರಿಸ್ಥಿತಿ ಅದಕ್ಕಿಂತ ಭಿನ್ನವಾಗಿಲ್ಲ. ಆಮೇಲೆ ಈ ಥರ ನೀರಿದ್ದಾಗ ಬಸ್ನವರು ಓಡಿಸ್ಕೊಂಡು ಬಂದ್ಬಿಡ್ತಾರೆ ಧೈರ್ಯದಲ್ಲಿ, ಆದರೆ ಬಸ್ ಕೆಟ್ಟೋಗುತ್ತೆ. ನೆನ್ನೆನೂ ಕೂಡ ಇಲ್ಲೇ ಕೆಟ್ಟು ನಿಂತಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಈಗಷ್ಟೇ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ರು ಮೆಟ್ರೋದವರಿಂದ ಎಡವಟ್ಟಾಗಿದೆ, ನಾವಿವಾಗ ಡ್ರೈನೇಜ್ ಕ್ಲಿಯರ್ ಮಾಡಿದ್ದೀವಿ, ಅರ್ಧ ಗಂಟೆಗೆ ನೀರೆಲ್ಲ ಇಳಿದೋಗುತ್ತೆ ಅಂತ. ಬಟ್ ಈಗ ನೋಡಿದ್ರೆ ಮತ್ತೆ ಜಾಸ್ತಿ ಅನ್ನೋ ಸುದ್ದಿ ಬರ್ತಾ ಇದೆ. ಏನಾಗ್ತಾ ಇದೆ ಅಲ್ಲಿ ಅಂತ? ಅರವಿಂದ್, ಈಗ ಸಿಲ್ಕ್ ಬೋರ್ಡ್ ಬಳಿ ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇರುವಂಥದ್ದು ಪ್ರಮುಖ ಕಾರಣ ಅಂತಂದರೆ, ಬೆಳಿಗ್ಗೆ ಮಳೆ ಬಂದಿರೋದು ಒಂದು ಕಡೆ ಆದರೆ ಬೇರೆ ಭಾಗಗಳಿಂದ ಬರುವಂಥ ರಾಜಕಾಲುವೆ ನೀರು ಈ ಮುಖಾಂತರವಾಗಿ ಸಿಲ್ಕ್ ಬೋರ್ಡ್ನ ರಾಜಕಾಲುವೆ ಮುಖಾಂತರವಾಗಿ ಕೆರೆಗೆ ಹೋಗಬೇಕು. ಆದರೆ ಇಲ್ಲಿ ಡ್ರೈನೇಜ್ ಕ್ಲೋಸ್ ಆಗಿರೋ ಕಾರಣದಿಂದ ಹೊರಗಡೆಯಿಂದ ಬಂದಂಥ ನೀರೆಲ್ಲವೂ ಕೂಡ ಇಲ್ಲೇ ಸ್ಟಾಪ್ ಆಗ್ತಾ ಇದೆ. ಇಲ್ಲೇ ಸ್ಟಾಪ್ ಆಗಿ ಇಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಹೋಗ್ತಾ ಇದೆ. ಡ್ರೈನೇಜ್ ಎಲ್ಲ ಕ್ಲೀನ್ ಆಗುತ್ತೆ, ಅರ್ಧ ಗಂಟೆ ನೀರು ಖಾಲಿ ಆಗುತ್ತೆ ಅಂತೇಳಿ ಸಚಿವರು ಹೇಳ್ತಾರೆ. ಆದರೆ ನಿನ್ನೆಯಿಂದನೂ ಕೂಡ ಇಡೀ ದಿನ ನೀರು ಖಾಲಿ ಮಾಡಿದರೆ ನೀರು ಖಾಲಿಯೇ ಆಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ನೀರು ಹರಿದು ಹೋಗೋಕ್ಕೆ ಅಂತ ರಾಜಕಾಲುವೆ ಮಾಡಿದರೆ ಆ ರಾಜಕಾಲುವೆನ BMRCL ಅವರು ಮುಚ್ಚಿಟ್ಟು ಅದ್ರ ಮೇಲೆ ಪಿಲ್ಲರನ್ನು ಮಾಡಿದ್ದಾರೆ. ಆ ಕಾರಣದಿಂದ ಇವಾಗ ಈ ಪ್ರಮಾಣದಲ್ಲಿ ನೀರು ನಿಂತಿದೆ. ಗಮನಿಸಬಹುದಾಗಿದೆ, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಏನು ನೀವು ಮೆಟ್ರೋ ಸ್ಟೇಷನ್ ಬೋರ್ಡ್ ನೋಡ್ತಾ ಇದ್ದೀರಾ, ಆ ಬೋರ್ಡ್ ಹಂತಕ್ಕೂ ಕೂಡ ನೀರು ಬಂದಿರುವಂಥದ್ದು. ನಿನ್ನೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆಗಿತ್ತು, ಇನ್ನೂ ಸ್ವಲ್ಪ ಜಾಸ್ತಿ ಬಂದರೆ ಮೆಟ್ರೋ ಒಳಗಡೆನೆ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಪ್ರಮಾಣದಲ್ಲಿ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು, ಅದರ ದಡದವರೆಗೂ ಕೂಡ ನೀರು ಸೇರ್ಕೊಂಡಿರುವಂಥದ್ದು. ಅಂದರೆ ನೀರಿನ ಮಟ್ಟ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆನೂ ಕೂಡ ಜನ ಓಡಾಟ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಗಮನಿಸಬಹುದಾಗಿದೆ, ಅಲ್ಲೊಂದಿಬ್ಬರು ಇರ್ತಕ್ಕಂಥದ್ದು ನೋಡ್ಬೋದಾಗಿದೆ. ಬರ್ತಾ ಇರುವಂಥದ್ದು ಹೋಗ್ಲಿಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಬಸ್ಗಳು BMTC ಅವರು ಹೋಗ್ಬೋದು ಬಿಡು ಅನ್ನೋ ಧೈರ್ಯದ ಮೇಲೆ ಬರ್ತಾರೆ, ಬಂದು ಮಧ್ಯದಲ್ಲೇ ಸಿಕ್ಕಾಕೊಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಪ್ರಮುಖವಾಗಿ ಸಿಲ್ಕ್ ಬೋರ್ಡ್ನಲ್ಲಿ ನೀರು ನಿಲ್ಲದಂತೆ ಕ್ರಮ ವಹಿಸ್ತೀವಿ ಅಂತೇಳಿ ಕಳೆದ ವರ್ಷವೇ ಬಜೆಟ್ನಲ್ಲೆಲ್ಲ ಹೇಳಿದರು. ರಾಜಕಾಲುವೆ ತಡೆಗೋಡೆ ಮಾಡ್ತೀವಿ ಮತ್ತು ರಾಜಕಾಲುವೆ ನೀರು ಹೋಗ್ಲಿಕ್ಕೆ ಮಾಡ್ತೀವಿ ಅಂತ. ಇಲ್ಲಿ BMRCL ಅವರು BBMP ಮೇಲೆ ಹಾಕ್ತಾರೆ, BBMP ಅವರು BMRCL ಮೇಲೆ ಹಾಕ್ತಾರೆ. ನೀರಿನ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಆ ಪೈಪ್ ಅಂದರೆ ಮೋಟಾರ್ ಮೂಲಕ ಪೈಪನ್ನು ಅಳವಡಿಕೆ ಮಾಡಿ ನೀರನ್ನು ಹೊರ ಹಾಕುವಂಥ ಕೆಲಸಕ್ಕೆ ಈಗ ಮೆಟ್ರೋ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ಎಷ್ಟೇ ಪೈಪ್ ಹಾಕಿ ಎಷ್ಟೇ JCBಗಳ ಮುಖಾಂತರ ನೀರು ಹೊರ ಹಾಕುವಂಥ ಕೆಲಸ ಮಾಡಿದ್ರೂ ಕೂಡ ನೀರಿನ ಪ್ರಮಾಣ ಸಿಲ್ಕ್ ಬೋರ್ಡ್ ಬಳಿ ಕಡಿಮೆ ಆಗ್ತಾನೆ ಇಲ್ಲ. ನಿರಂತರವಾಗಿ ನನ್ನ ಬೆಳಗ್ಗೆಯಿಂದನೂ ಕೂಡ ಇಡೀ ರಾತ್ರಿ BMRCL ಅವರು JCBಗಳನ್ನ ಇಟ್ಕೊಂಡು ಸಿಬ್ಬಂದಿನ ಇಟ್ಕೊಂಡು ಮೋಟ್ರನ್ನ ಹಾಕ್ಕೊಂಡು ನೀರು ಹೊರ ಹಾಕುವಂಥ ಕೆಲಸ ಮಾಡ್ತಾಯಿದ್ರು. ನಿನ್ನೆ ಸ್ವಲ್ಪ ಪ್ರಮಾಣದಲ್ಲಿ ಸಂಜೆವರೆಗೂ ಕಡಿಮೆ ಆಗಿತ್ತು. ಬೆಳಗ್ಗೆ ಮತ್ತೆ ಮಳೆ ಆಯಿತು. ಮಳೆ ಆದ ಕಾರಣದಿಂದಾಗಿ ಬಂದಿರುವಂಥದ್ದು ನೋಡ್ಬೋದು. BMTC ಬಸ್ಸು ನೀರಿನ ಮಧ್ಯೆ ಬರ್ತಾ ಇರುವಂಥದ್ದು. ಚೆನ್ನಾಗಿರುವಂಥ ವೆಹಿಕಲ್ಗಳು ಬರ್ತವೆ, ಸರಿದೆ ಇಲ್ಲದೆ ಇರುವಂಥ BMTC ಬಸ್ಗಳು ನೀರಿನಲ್ಲೇ ಮಧ್ಯದಲ್ಲಿ ಸಿಲುಕಿ ಸಮಸ್ಯೆಯನ್ನು ಅನುಭವಿಸ್ತವೆ. ಅಂತಹ ಪರಿಸ್ಥಿತಿ ಸಿಲ್ಕ್ ಬೋರ್ಡ್ ಬಳಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಇಡೀ ದಿನ ಆದರೂ ಕೂಡ ಸಿಲ್ಕ್ ಬೋರ್ಡ್ನ ಜಂಕ್ಷನ್ ಬಳಿ ನಿಂತಿರುವಂಥ ನೀರು ಕಡಿಮೆ ಆಗೋದಿಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರು ಇವಾಗ ಬಂದಿದ್ದಾರೆ. ಮತ್ತು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಇಲ್ಲಿಗೆ ಸ್ಥಳಕ್ಕೆ ಭೇಟಿ ಕೊಟ್ಟು ಯಾವ ರೀತಿಯಾದಂತಹ ಪರಿಹಾರಕ್ಕೆ ಸರ್ಕಾರಕ್ಕೆ ಸಲಹೆಯನ್ನು ಕೊಡ್ತಾರೆ ಅದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.